ಕಾಂಗ್ರೆಸ್ನವರು 2023 ಚುನಾವಣೆಗಿಂತ ಮೊದಲು ಊರೂರಲ್ಲಿ ತಮಟೆ ಹೊಡೆಯೋದು. ಬೆಂಗಳೂರಲ್ಲಂತೂ ಡಿ ಕೆ ಶಿವಕುಮಾರ್ ಅವರು ಒಂದು ಡೋಲು, ಇನ್ನು ಸಿದ್ದರಾಮಯ್ಯನವರು ಒಂದು ಡೋಲ್ ಇಟ್ಕೊಂಡ್ಬಿಟ್ಟು ಏನು ತಮಟೆ ಹೊಡೆದ್ರು. ಹಿಂದಿ ಇಂಪೋಸಿಷನ್ನು, ಹಿಂದಿ ಏರಿಕೆ ಅಂದರು. ಸಿದ್ದರಾಮಯ್ಯನವರೇ, ನಾನೇನು ನಿಮಗೆ ಉದಯಗಿರಿನಲ್ಲಿರೋರಿಗೆ, ಶಿವಾಜಿನಗರದಲ್ಲಿರೋರಿಗೆ, ಗುರಪ್ಪನ ಪಾಳ್ಯದಲ್ಲಿ ಇರೋರಿಗೆ ಇವ್ರಿಗೆ ಹಿಂದಿ ಕಲಿಸಿ ಅಂತ ನಾನು ಹೇಳೋಕ್ಕಲ್ಲ. ಅದು ಕಲಿಸಲ್ಲ, ನೀವು ಅವ್ರು ಕಲಿಯೋದು ಇಲ್ಲ, ಬಿಟ್ಬಿಡಿ. ಆದರೆ ಆ IPL ಟಿಕೆಟ್ ಹೋರಾಟಗಾರ ವಿಜಯಾನಂದ ಕಾಶಪ್ಪ ಅವರು, ಆನಂತರ ನಿಮ್ಮ ಈ ಕಾರ್ಮಿಕರಿಗೆ ಕಿಟ್ ಕೊಡ್ತೀನಿ ಅಂತೇಳಿ ಹೇಳ್ಬಿಟ್ಟು ಪ್ರತಿನಿತ್ಯನೂ ಕೂಡ ಅಮೆರಿಕದ ಟ್ರಂಪಿಗೆ, ಮೋದಿಯವರಿಗೆ ಬುದ್ಧಿ ಹೇಳುವಂಥ ಸಂತೋಷ್ ಲಾಡು, ಏನು ಸರ್ ಅದು ಆ ಕನ್ನಡ? ಆಹಾ, ಹಿಂದಿ ಇಂಪೋಸಿಷನ್ ಅಂತೀರಿ. ಮೊದಲು ಆ ವಯಸ್ಕರ ಶಿಕ್ಷಣ ಇಲಾಖೆ ಇತ್ತಲ್ಲ, ಆ ವಯಸ್ಕರ ಶಿಕ್ಷಣ ಇಲಾಖೆಯನ್ನು ವಾಪಸ್ ಇನ್ನೊಂದು ಸರಿ ತೆರೆದುಬಿಟ್ಟು ನಿಮ್ಮ ಸಂಪುಟದಲ್ಲಿರೋರಿಗೆ ಕನ್ನಡ ಉಚ್ಚಾರಣೆ ಬಗ್ಗೆ, ಆ ಪದ ಬಳಕೆಯನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಅರಿವು ಮೂಡಿಸಿ ಸರ್. ಹಿಂದಿ ಇಂಪೋಸಿಷನ್ ಅಂತೇಳಿ ಹೇಳಿ ಇಷ್ಟೆಲ್ಲ ನೀವು ಹಿಂದಿ ಏರಿಕೆ ಅಂತ ತಮಟೆ ಹೊಡೆದು ನಿಮ್ಮ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋರಿಗೆ ಕನ್ನಡ ಉಚ್ಚಾರಣೆ ಬರಲ್ವಲ್ಲ ಸರ್. ಬರೀ ಆ ಮಗ, ಈ ಮಗ, ಸೂಮಗ, ಬೋಮಗ ಅಂದರೆ ಚೆನ್ನಾಗಿ ಮಾತಾಡ್ತಾರೆ ಆ ವಿಜಯಾನಂದ ಕಾಶಪ್ಪ ಅವರು. ಅದು ಇಲ್ಲಿ ಮಾತ್ರ ಮಾತಾಡೋಕ್ಕಾಗಲ್ಲ. ಎಕನಾಮಿ ಬಗ್ಗೆ ಎಲ್ಲ ಇದು ಬೋಧನೆ ಕೊಡ್ತಾ ಇರ್ತಾರೆ ಸಂತೋಷ್ ಲಾಡು. ಉಚ್ಚಾರಣೆ ಬರಲ್ವಲ್ಲ ಸರ್. ಕನ್ನಡ ಇಂಪೋಸಿಷನ್ ಮಾಡಿ ಸರ್, ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಹಿಂದಿ ಇಂಪೋಸಿಷನ್ ಬಿಟ್ಬಿಡಿ, ಮೋದಿಯವರಂತೂ ಮಾಡ್ತಾ ಇಲ್ಲ. ಆದರೆ ಕನ್ನಡ ಇಂಪೋಸಿಷನನ್ನು, ಕನ್ನಡ ಹೇರಿಕೆಯನ್ನು ಮೊದಲು ನಿಮ್ಮ ಸಂಪುಟದ ಸಹೋದ್ಯೋಗಿಗಳ ಮೇಲೆ ಮಾಡ್ಕೊಳ್ಳಿ ಅಂತ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ತೀನಿ. ಆಮೇಲೆ ಮೂರನೇ ವಿಚಾರ, ಶಾಬಾನು ಕೇಸಲ್ಲಿ ಜೀವನಾಂಶ ಕೊಡಬೇಕು ಅಂತ 80ರ ದಶಕದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದಾಗ ಆ ಜೀವನಾಂಶನ ಕೊಡೋದಕ್ಕೆ ಮುಸಲ್ಮಾನ ಕಮ್ಯುನಿಟಿ ವಿರುದ್ಧವಾಗಿದೆ ಅಂತೇಳಿ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ತಂದಂತಹ ಹಿನ್ನೆಲೆ ಹೊಂದಿರುವ ಪಕ್ಷ ಕಾಂಗ್ರೆಸ್. ಅವತ್ತೇ ಮಹಿಳಾ ವಿರೋಧಿ ಅನ್ನೋದು ನಮಗೆ ಗೊತ್ತಾಗಿದೆ. ಅದಾದ ನಂತರ ಮೋದಿಯವರು 33% ರಿಸರ್ವೇಷನ್ನು ಮಹಿಳಾ ವಿಧೇಯಕನ ತರಬೇಕಾದ್ರೆ ಅದನ್ನೂ ಅಪೋಸ್ ಮಾಡಿರಿ. ಅದಾದ ನಂತರ ಈಗ ಡಿಲಿಮಿಟೇಷನ್ನು ತಗೊಂಬಂದ್ರು. ಕಳೆದ ಏಪ್ರಿಲ್ ಮೇನಲ್ಲಿ ಮತ್ತೊಂದು ಸರಿ ಅಟೆಂಪ್ಟ್ ಮಾಡಿರೋ ಅದನ್ನು ತರಬೇಕು ಅಂತೇಳಿ ಹೇಳಿಬಿಟ್ಟು ಆಗಲೂ ಕೂಡ ವಿರೋಧಿಸಿದ್ರಿ ನೀವು. ಡಿಲಿಮಿಟೇಷನ್ ತಂದು ಮಹಿಳೆಯರಿಗೆ 33% ಕೊಡೋದಕ್ಕೆ, ಅವರಿಗೆ ಅಕಾಮಡೇಟ್ ಮಾಡೋಕ್ಕೆ ಅಂತ ಹೊರಟಾಗ ಅದರಲ್ಲೂ ವಿರೋಧಿಸಿದ್ರಿ. ಆದರೆ ಸಿದ್ದರಾಮಯ್ಯನವರೇ, ನೀವೆಂತೂ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿದ್ರಿ. ಆದರೆ ಕಾಂಗ್ರೆಸ್ಸಿನ ರಕ್ತವನ್ನು ಇಷ್ಟು ಬೇಗ ನಿಮ್ಮೊಳಗಡೆ ಇಳಿಸ್ಕೊಳ್ತೀರಿ ಅಂತ ನಾನು ಅಂದ್ಕೊಡ್ಲಿಲ್ಲ. ಆ ಗಾಯತ್ರಿ ಶಾಂತಗೌಡರು ಏನು ಸರ್ ತಪ್ಪು ಮಾಡಿದರು? ಇವತ್ತು ನಿಮ್ಮ ಸಂಪುಟದಲ್ಲಿ ಒಬ್ಬರಾದರೂ ಮಹಿಳೆಯರು ಇದ್ದಾರಾ ಸರ್? ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ನೀವೇ ಕಲ್ಲು ಹಾಕಿದ್ರಿ ಅಂತ ನಮಗೆ ಗೊತ್ತು. ಈ ಕಡೆ ಗಾಯತ್ರಿ ಶಾಂತಗೌಡರು ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಬಾವುಟ ಕಟ್ಟಿದ್ದು ಒಂದೇ ಮಹಿಳೆ, ಅಲ್ಲಿ ಸಗೀರ್ ಅಹಮದ್ ಅವರು ಬಿಟ್ಟರೆ ಅದು ಹೆಗಲು ಕೊಟ್ಟು ಕೆಲಸ ಮಾಡಿದವರು ಗಾಯತ್ರಿ ಶಾಂತಗೌಡರು. ಪಾಪ ಆಕೆ ಕೋರ್ಟಲ್ಲಿ ಫೈಟ್ ಮಾಡಿಕೊಂಡು 4.5 ವರ್ಷ ಅವಧಿನೂ ಕಳ್ಕೊಂಡು ಈಗ 1.5 ವರ್ಷ ಅವಧಿ ಇದೆ. ಏನೋ ಕೊನೆಗೂ ದೇವ್ರು ಕಂಡುಬಿಟ್ಟ ಆಕೆ ಬಂದು ಗೆದ್ಕೊಂಬಂದಿದ್ದಾರೆ. ಅವ್ರನ್ನ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಬನ್ನಿ ಅಂತ ಕರೆ ಮಾಡಿ ಅವರು ರಾಜಭವನಕ್ಕೆ ಅವ್ರ ಲಿಸ್ಟನ್ನು ಕಳಿಸಿ ಅವ್ರ ಪ್ರೀತಿಯಿಂದ ನಮ್ಮ ಸಂಬಂಧಿಕ, ನಮ್ಮ ಬಾಂಧವ ಅಂತೇಳಿ ಹೇಳಿ ನೀವು ಬುಕ್ಕೆ ಕೊಡೋಕೆ ಹೋದ್ರೆ ಆ ಬುಕ್ಕೆನ ಬಿಸಾಕಿ ಆ ರಾಜಭವನಕ್ಕೆ ಹೋದಂಥ ಲಿಸ್ಟನ್ನು ವಾಪಸ್ ತರಿಸ್ಕೊಂಡು ಕಾಂಗ್ರೆಸ್ನವರ ಮೂಲ ಕಾಂಗ್ರೆಸ್ಸಿಗೆ ಥರ ನೀವು ಕೂಡ ಮಹಿಳಾ ವಿರೋಧಿ ಅದರಲ್ಲ ಸರ್. ಆ ಲೇಡಿ ಏನು ತಪ್ಪು ಮಾಡಿದ್ರು ಸರ್? ಏನು ಸರ್ ಇದು? ನಿಮ್ಮ ಸಮುದಾಯದವ್ರನ್ನೇ ನೀವು ಸಹಿಸ್ಕೊಳ್ಳಿಲ್ಲ. ಇಂಥ ಒಂದು ರಾಜಕಾರಣವನ್ನು ಸಿದ್ದರಾಮಯ್ಯನವರು ಅವರ ರಾಜಕೀಯ ಅಂತ್ಯ ಆದಮೇಲೂ ಕೂಡ ಮುಂದುವರಿಸ್ತಿದ್ದಾರೆ.